NRC ಬಗ್ಗೆ ಯಾರಾದರೂ ಕೇಳಿದ್ರ? ಇಲ್ಲಿ NRC CAA ಅಂದು ಒಂದ್ಸತಿ ಹೋರಾಟ ಮಾಡಿದ್ರು ಎಲ್ಲರೂ. CAA NRC, ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಇದು ಸಿಟಿಸನ್ಶಿಪ್ ಅಂದು. ಆ ಟೈಮ್ನಲ್ಲಿ ಯಾವುದೇ ಕಾಲದ ಡಾಕ್ಯುಮೆಂಟ್ ತೊಗೊಂಡು ಬರ್ಬೇಕಂತ ಹೇಳಿದರು. ಅದೇ ರೀತಿ ಅದನ್ನು ಮಾಡೋಕ್ಕಾಗಿಲ್ಲ. ಇವಾಗ SIR ಮುಖಾಂತರ ಅದೇ ಕೆಲಸ ಇವಾಗ ಮಾಡ್ತಿರೋದು. ಇದು ಕೇಂದ್ರ ಸರ್ಕಾರದ ಒಂದು ಷಡ್ಯಂತ್ರ. ಇದರಲ್ಲಿ ನಾವು ಮಾಡಬೇಕಾಗಿರೋದು ಕೆಲಸಗಳು, ನಾವು ಎಲ್ಲರೂ BLA 2ಗಳು ಈ ಎನ್ಯುಮರೇಷನ್ ಫಾರ್ಮಲ್ಲಿ ಮೇಲೆ ಇರ್ತಕ್ಕಂಥ 2025 ಹೊಸ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರುಗಳು ಇಲ್ಲಿ ಪ್ರಿಂಟ್ ಆಗುತ್ತೆ. ಪ್ರತಿ ಒಂದು ವೋಟರ್ಗೆ 2 ಫಾರ್ಮ್ ಕೊಡ್ತಾರೆ. ಪ್ರತಿ ಒಂದು ವೋಟರ್ಗೆ 2 ಫಾರ್ಮ್ ಕೊಡ್ತವೆ ಎಂದು. ಒಂದು ನೀವು ಇಟ್ಕೋಬೇಕು ಫಿಲ್ ಮಾಡಿ, ಅದರಲ್ಲಿ BLOದು ಸೈನ್ ತಗೋಬೇಕು ಇಲ್ಲಿ ಕೆಳಗಡೆ, ಅದು ಪ್ರೂಫ್ ರೆಸಿಪ್ಟ್ ಇದ್ದಂಗೆ. ಒಂದು ಅವ್ರಿಗೆ ವಾಪಸ್ ಕೊಡಬೇಕು ಫಿಲ್ ಮಾಡಿ. ಇಲ್ಲಿ ಒಂದು ಕಲರ್ ಫೋಟೋ ಹಚ್ಚಬೇಕು. ಕಲರ್ ಫೋಟೋದು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ಫೋಟೋ ಹಿಡಿಯುವಾಗ ಚಶ್ಮಾ ಹಾಕ್ಕೊಂಡಿರಬಾರ್ದು, ಟೋಪಿ ಹಾಕ್ಕೊಂಡಿರಬಾರ್ದು. ಇದು ಕಂಪಲ್ಸರಿ. ಸ್ಕಾರ್ಫ್ ಇರಬಹುದು, ಆದರೆ ಕಿವಿ ಕಾಣಬೇಕು, ಮುಖ ಕಂಪ್ಲೀಟ್ ಆಗಿ ಕಾಣಬೇಕು. ಅಷ್ಟೇ ಅವ್ರ ಉದ್ದೇಶ ಮಾತಾಡೋಕ್ಕೆ. ಇದು ಆದಮೇಲೆ ಈ ಕಡೆ 2 ಭಾಗ ಇದ್ದಾವೆ. ಈ ಕಡೆ ಒಂದು ಭಾಗ ಇದೆ, ಈ ಕಡೆ ಒಂದು ಭಾಗ ಇದೆ. ಈ ಭಾಗದಲ್ಲಿ 2002 ಪಟ್ಟಿನಲ್ಲಿ ಯಾರ್ದು ಹೆಸರು ಇದೆ, 2002 ಪಟ್ಟಿನಲ್ಲಿ ಯಾರ್ದು ಹೆಸರು ಇದೆ, ಮತ್ತೆ ಸೇಮ್ ಹೆಸರು 2025 ಈ ಕೂಡ ಮತದಾರ ಇದ್ದಾರೆ, ಅವ್ರದ್ದು ಈ ಕಡೆ ಫಿಲ್ ಮಾಡಬೇಕು. ಈ ಕಡೆನೇ ಫಿಲ್ ಮಾಡಬೇಕು ಅವ್ರದ್ದು. ಇವಾಗ ನಾನು 2002ರಲ್ಲಿ ನಂದು ಓಟಿಲ್ಲ, ನಮ್ಮ ತಂದೆ ತಾಯಿದು ಇತ್ತು. ನಾನು ಈ ಫಾರ್ಮ್ ಫಿಲ್ ಮಾಡೋಂಗಿಲ್ಲ, ನಾನು ಈ ಕಡೆ ಫಿಲ್ ಮಾಡ್ತೀನಿ. ನಮ್ಮ ತಂದೆ ಅಥವಾ ತಾಯಿದು 2002ದು ಡೀಟೇಲ್ಸ್ ಈ ಕಡೆ ಫಿಲ್ ಮಾಡ್ತೀನಿ. ತಂದೆ ತಾಯಿದು ಓಟ್ ಇದ್ದಿಲ್ಲ, ಕೆಲವೊಬ್ರದ್ದು ಅಜ್ಜ ಅಜ್ಜಿದು ಓಟ್ ಇರುತ್ತೆ, ಅವ್ರದ್ದು ಫಿಲ್ ಮಾಡಬೇಕು. ಮತ್ತೆ ಅವ್ರು ಬಿಟ್ಟು ಗಂಡದು ಫಿಲ್ ಮಾಡ್ತೀನಿ, ಮಾವದು ಫಿಲ್ ಮಾಡ್ತೀನಿ, ಚಿಕ್ಕಪ್ಪದ್ ಮಾಡ್ತೀನಿ, ದೊಡ್ಡಪ್ಪದ್ ಮಾಡ್ತೀನಿ ಅಂದರೆ ರಿಜೆಕ್ಟ್ ಆಗುತ್ತೆ, ಓಟ್ ಡಿಲೀಟ್ ಆಗುತ್ತೆ. ತಂದೆ ತಾಯಿ ಅಜ್ಜ ಅಜ್ಜಿ ಇದು ಬಿಟ್ಟು ಬೇರೆ ಯಾವುದೇ ಸಂಬಂಧಿಗಿರೋದು ಮ್ಯಾಪಿಂಗ್ ಆಗಲ್ಲ. ಅದಾದ ನಂತರ ಕೆಳಗಡೆ ಈ ಫಾರ್ಮ್ ಇದೆ. ಇದರಲ್ಲಿ ಆಧಾರ್ ಕಾರ್ಡ್ದು ನಂಬರ್, ಮೊಬೈಲ್ ನಂಬರ್, ಮತ್ತೆ ತಂದೆಯ ಹೆಸರು, ತಾಯಿಯ ಹೆಸರು, ಮತ್ತೆ ಗಂಡ ಅಥವಾ ಹೆಂಡತಿಯ ಹೆಸರು, ಈ ವಿವರಗಳು ನೀವು ಈಸಿಯಾಗಿ ಫಿಲ್ ಮಾಡ್ಬೋದು. ಆದರೆ ಮುಖ್ಯವಾಗಿ ನಾವು ನೆನ್ಪಿಟ್ಕೋಬೇಕಾಗಿರೋದು ಈ 2 ಫಾರಮ್. ಇದರಲ್ಲಿ ಕನ್ಫ್ಯೂಸ್ ಮಾಡಿದರೆ ಕೂಡ ಓಟ್ ಡಿಲೀಟ್ ಆಗುತ್ತೆ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. 2002 ಲೀಸ್ಟ್ನಲ್ಲಿ ಹೆಸರು ಇದ್ದಿದ್ರೆ ಮಾತ್ರ ಈ ಕಡೆ, 2002ರಲ್ಲಿ ಹೆಸರು ಇದ್ದಿಲ್ಲ, ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿ ಇದ್ರು ಅಂದರೆ ಈ ಕಡೆ ಫಿಲ್ ಮಾಡಬೇಕು. ಇವಾಗ 2002ರಲ್ಲಿ ಯಾರ್ದು ಒಂದು ಸಿಕ್ತು ಫಿಲ್ ಮಾಡಿಬಿಟ್ಟಿದ್ದೀರಾ. ಕೆಲವೊಂದು ವೋಟರ್ ಇದ್ದಾರೆ, ಅವ್ರದ್ದು 2002ರಲ್ಲಿ ಓಟೇ ಇದ್ದಿಲ್ಲ, ಎಲ್ಲೋ ಇದ್ರು ಅಥವಾ ಓಟ್ ಡಿಲೀಟ್ ಆಗಿದೆ. 2002ನಲ್ಲಿ ಕೂಡ ಇಂಟೆನ್ಸಿವ್ ರಿವಿಷನ್ ನಡೆದಿದ್ದು, ಅವ್ರ ಹತ್ರ ಓಟೇ ಇಲ್ಲ. ಇವಾಗ ಹೊಸ ಓಟ್ ಇದೆ, ಆದರೆ 2002ರಲ್ಲಿ ಯಾರ್ದು ಸಿಗಲಿಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಅವ್ರದ್ದು ಕೂಡ ಸಿಗಲಿಲ್ಲ. ಅವ್ರು ಏನು ಮಾಡಬೇಕಂದ್ರೆ ಕೆಳಗಿಂದು ಒಂದು ಫಾರ್ಮ್ ಇದೆ ಅಲ್ಲ, ಅದು ಫಿಲ್ ಮಾಡಿಬಿಡ್ಬೇಕು. ಈ ಕೆಳಗಿನ ಭಾಗ ಫಿಲ್ ಮಾಡಿ ಕೊಡಬೇಕು. ಮೇಲಿಂದು ಬೈ ಡಿಫಾಲ್ಟ್ ಅಲ್ಲಿಂದ ಪ್ರಿಂಟ್ ಬರುತ್ತೆ. ಕೆಳಗಿನ ಭಾಗ ಫಿಲ್ ಮಾಡಿ ಕೊಟ್ಟಿದ ಮೇಲೆ ಫಾರ್ಮ್ ತಗೊಂಡೋಗ್ತಾರೆ BLO, DC ಆಫೀಸ್ಗೆ ಸಬ್ಮಿಟ್ ಮಾಡ್ತಾರೆ. ಆದಮೇಲೆ 5ನೇ ತಾರೀಕು 8ನೇ ತಿಂಗಳಿಗೆ ಕರಡು ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಕರಡು ಮತದಾರರ ಪಟ್ಟಿನಲ್ಲಿ ಯಾವುದೇ ಅರ್ಹ ವೋಟರ್ ಫಾರ್ಮ್ ಫಿಲ್ ಮಾಡಿದ್ದಾರೆ ಅವ್ರದ್ದು ಎಲ್ಲರದು ಹೆಸರು ಬರುತ್ತೆ. ಯಾರ್ದು ಫಾರ್ಮ್ ಸಬ್ಮಿಟ್ ಆಗಿದೆ ಎಲ್ಲರದು ಬರುತ್ತೆ, ಯಾರ್ದು ಡಿಲೀಟ್ ಆಗಿಲ್ಲ, ಯಾರ್ದು ಡಿಲೀಟು ಮಾಡಲ್ಲ. ಯಾರ್ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಎಲ್ಲರದು ಹೆಸರು ಬರುತ್ತೆ ಅದರಲ್ಲಿ. ಆದಮೇಲೆ 2002 ಲೀಸ್ಟ್ನಲ್ಲಿ ಯಾರ್ದು ಹೆಸರು ಸಿಗಲಿಲ್ಲ, ನಾನು ಬರೀ ಕೆಳಗಿನ ಭಾಗ ಫಿಲ್ ಮಾಡಿದ್ದೆ, ಇವಾಗ ನಾನು ಏನು ಮಾಡಬೇಕು? ಹೆಸರು ಬರುತ್ತೆ ಕರಡು ಮತದಾರ ಪಟ್ಟಿಯಲ್ಲಿ. ಆದಮೇಲೆ ಅವರು ನೋಟಿಸ್ ಕಳಿಸ್ತಾರೆ ನಿಮಗೆ. ಆ ನೋಟಿಸ್ನಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ತೊಗೊಂಡು ಬಂದು ತೋರಿಸಿ ಅಂತಾರೆ. ಡಾಕ್ಯುಮೆಂಟ್ನಲ್ಲಿ ನಮಗೆ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಬೇಕಾಗಿದೆ, 11 ಡಾಕ್ಯುಮೆಂಟ್ ಹೆಸರು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಉಪಯೋಗ ಆಗುವಂಥವು ಇಲ್ಲ ನಮ್ಮ ಹತ್ರ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ ನಾನು ಹೇಳ್ಬಿಡ್ತೀನಿ. ಒಂದು ಪಾಸ್ಪೋರ್ಟ್ ಇಲ್ಲ ನಮ್ಮ ಹತ್ರ, ಆಯಿತು. ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಓದಿದ್ದವರಿದ್ರೆ 10th ಮಾರ್ಕ್ಸ್ ಕಾರ್ಡ್, TC 10th ಅಥವಾ PUC ಅಥವಾ ಡಿಗ್ರಿ, ಇದನ್ನೂ ಇಲ್ಲ. ಆಯ್ತು, ನಿಮ್ಮ ಹತ್ರ ಯಾವುದು ಡಾಕ್ಯುಮೆಂಟ್ ಇಲ್ಲ ಇದರಲ್ಲಿ, ಹೋಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಡೆಯುತ್ತೆ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಒಂದು ಕೆಲಸ ಮಾಡಿ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ, 2-3 ದಿನದಲ್ಲಿ ಆಗುತ್ತೆ. ತಾಲೂಕು ಆಫೀಸ್ನಲ್ಲಿ ರೆಡಿ ಮಾಡ್ತಾರೆ, ಅದು ಮಾಡಿಸ್ಕೊಳ್ಳಿ. ಈ 5ರಲ್ಲಿ ಯಾವುದನ್ನು ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿಸ್ಕೊಳ್ಳಿ. ಇದೇ ಇಲ್ಲ ಇವಾಗೆ ಚೆಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ನಾಳೆ ನನ್ನ ಹತ್ರ ನೋಟಿಸ್ ಬಂದಾಗ ನೋಡ್ಕೊಳ್ತೀನಿ ಅಂದರೆ ಡಿಲೀಟ್ ವೋಟ್. ಇವಾಗೆ ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಈ ಡಾಕ್ಯುಮೆಂಟ್ಗಳು. ಮ್ಯಾಪಿಂಗ್ ಆಗಿದೆ, ಮ್ಯಾಪಿಂಗ್ ಎಲ್ಲರದಾಗಿದೆ ಅಲ್ಲ,
ಮ್ಯಾಪಿಂಗ್ ಯಾರ್ದಾಗಿದೆ ಇಲ್ಲಿ ಮ್ಯಾಪಿಂಗ್ ಬಗ್ಗೆ ಗೊತ್ತಿದೆ, ಮಾಹಿತಿ ಇದೆ. ಮ್ಯಾಪಿಗೆ ಹೋಗಿ, ಇಲ್ಲ ಅಂದ್ರೆ ಅವ್ರ ಹತ್ರ 2 ಲೀಸ್ಟ್ ಕೊಟ್ಟಿದ್ದಾರೆ ಅವರಿಗೆ 2025. ನಿಮ್ಗೆ ಏನ್ ಕೊಟ್ಟಿದ್ದೀವಿ 2 ಲೀಸ್ಟ್, ಅದೇ ರೀತಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ರು, ಈ ಪಟ್ಟಿ 2025 ಮತ್ತು 2002 ಆ ವೋಟರ್ಸ್ಗಳನ್ನ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಒಂದು ಮೊಬೈಲ್ ಆ್ಯಪ್ ಕೊಟ್ಟಿದ್ರು. ಅದರಲ್ಲಿ ಚೆಕ್ ಮಾಡಿಕೊಂಡು ಯಾರ ಸಂಬಂಧಿಕರು ಯಾರ್ದು 2000ರಲ್ಲಿ ಇತ್ತು, 2002ರಲ್ಲಿ ಇತ್ತು, ಅವರೆಲ್ಲರನ್ನ ಮ್ಯಾಪ್ ಮಾಡಿಕೊಂಡು ಒಂದು ಪಟ್ಟಿ ಮಾಡ್ಕೊಂಡಿದ್ದಾರೆ. ಅವರ ಒಂದು ಮೊಬೈಲ್ ಆ್ಯಪ್ನಲ್ಲಿ ಇದು ಎಲ್ಲ ಮಾಹಿತಿ ಇದೆ. ಅದು 97% ಕರೆಕ್ಟ್ ಮಾಡಿದ್ದೀವಿ ಎಂದು ಅವರೊಂದು ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ಆದರೆ ಅದು ಕರೆಕ್ಟ್ ಇದೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಕೆಲವೊಬ್ಬರದು 2002 ಓಟ್ ಸಿಗಲಿಲ್ಲ, ನಮಗೆ ಗೊತ್ತಿಲ್ಲ, ಹೇಗೆ ಹುಡುಕ್ಬೇಕು. ಟೀಚರ್ ಬಂದಾಗ ಅವ್ರ ಹತ್ರನೂ ಮಾಹಿತಿ ಇರುತ್ತೆ. ಅವ್ರು ಮ್ಯಾಪಿಂಗ್ ಮಾಡಿದಾರಲ್ಲ, ಅವ್ರ ಮೊಬೈಲಲ್ಲಿ ಮಾಹಿತಿ ಇದೆ. ಆದರೆ ನಿಮಗೆ 2002ರಲ್ಲಿ ಯಾವ ಪಟ್ಟಿನಲ್ಲಿ ಓಟ್ ಇತ್ತು, ಅದು ಹೇಗೆ ಹುಡುಕ್ಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನು ಕೂಡ ಹೇಳ್ಕೊಡ್ತೀನಿ. ಅದಾದ ನಂತರ ಇವಾಗ ಯಾವುದೋ ಒಂದು ವೋಟರ್ ಶಿಫ್ಟ್ ಆಗಿರ್ತಾರೆ, ಓಟ್ ಇಲ್ಲೇ ಇರುತ್ತೆ, ಇದೇ ಬೂತ್ನಲ್ಲಿ ಇರುತ್ತೆ ಓಟ್, ಆದರೆ ಅವ್ರ ಮನೆ ಬೇರೆ ಕಡೆ ಮಾಡ್ಕೊಂಡಿರ್ತಾರೆ. BLO ಏನು ಮಾಡ್ತಾರೆ, ಅವರಿಗೆ ಯಾವ ಓಟ್ಗಳು ಈ ಓಣಿನಲ್ಲಿ ಇಲ್ಲ ಅವ್ರ ಭಾಗದಲ್ಲಿ ಸಿಗ್ತಾರೆ, ಅವ್ರಿಗೆ ಒಂದೇ ಫಾರ್ಮ್ ಕೊಡ್ತಾರೆ. ಎಲ್ಲೋ ಶಿಫ್ಟ್ ಆಗಿದ್ದಾರೆ ಅಂದರೆ ಅವ್ರ ಮನೆಗೆ ಹೋಗಿ BLO ಫಾರಂ ಕೊಡಲ್ಲ. ಈ ಜವಾಬ್ದಾರಿ ಯಾರ್ದು? ನಮ್ದು ಜವಾಬ್ದಾರಿ, ಹಾಗೆ ವೋಟರ್ದು ಕೂಡ ಜವಾಬ್ದಾರಿ. ವೋಟರ್ನ ಜಾಗೃತಿ ಮಾಡೋದು ನಮ್ಮ ಜವಾಬ್ದಾರಿ. ನಿಮ್ಮ ಭಾಗದಲ್ಲಿ ನಿಮ್ಮ ಪಾರ್ಟ್, ನಿಮ್ಮ ಬೂತ್ ಸಂಖ್ಯೆ ಯಾವುದೇ ಇರುತ್ತೆ ಅಲ್ಲ, ಅದರಲ್ಲಿ ಎಷ್ಟು ವೋಟರ್ ಇದ್ದಾರೆ ಅವರಿಗೆ ಫಾರಂ ಮುಟ್ಟಿಸ್ತೀರಾ ನೀವು. ಆದರೆ ಅದು ಬಿಟ್ಟು ನಿಮ್ಮ ಭಾಗದಲ್ಲಿ ಯಾರಾದರೂ ಬೇರೆ ವೋಟರ್ಸ್ ಇದೆ, ಅವ್ರ ಭಾಗ ಬೇರೆ ಕಡೆ ಇದೆ, ಬೇರೆ ಪಾರ್ಟ್ನಲ್ಲಿ ವೋಟ್ ಹಾಕ್ತಾರೆ ಅಂದರೆ ಅವ್ರನ್ನ ಅವ್ರ BLO ಯಾರು, ಅವ್ರು ಯಾವ ಕ್ಷೇತ್ರ ಯಾವ ಭಾಗಕ್ಕೆ ಬರುತ್ತೆ ಅನ್ನೋದು ಎಜುಕೇಟ್ ಮಾಡೋದು ಕೆಲಸ ನಿಮ್ಮದು. ನಿಮ್ಮ ಬೂತ್ ಒಂದೇ ಇಲ್ಲ, ನಿಮ್ಮ ಬೂತ್ನಲ್ಲಿ ಬೇರೆ ಭಾಗದ ವೋಟರ್ಸ್ ಇದ್ರೆ ಕೂಡ ಅವ್ರಿಗೆ ಎಜುಕೇಟ್ ಮಾಡಿ. ನಿಮ್ಮದು ಬೇರೆ ಬೂತ್ನಲ್ಲಿ ಬರುತ್ತೆ, ಇವರು ನಿಮ್ಮ ಟೀಚರ್, ಇವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ. ನಮ್ಮ ಭಾಗದ ಸಂಖ್ಯೆದ ವೋಟರ್ಸ್ ಮಾತ್ರ ಉಳಿಸೋದು ಇಲ್ಲ, ಇಡೀ ಕ್ಷೇತ್ರದ ವೋಟರ್ಸನ್ನು ಉಳಿಸ್ಬೇಕು ನಾವು. ನಮ್ಮ ಭಾಗದ ನಾವು ನೋಡ್ಕೊಂಡಿದ್ರೆ ಮುಗಿಯಂಗಿಲ್ಲ, ಪಕ್ಕದ ಭಾಗದವರು ನಮ್ಮ ಭಾಗದಲ್ಲಿ ಇರ್ತಾರೆ, ಅವ್ರಿಗೆ ಕೂಡ ನಾವು ಮಾಹಿತಿ ಕೊಡಬೇಕು. ಈ ರೀತಿ ಹಳ್ಳಿ ಊರಿನಲ್ಲಿ ಭಾಳ ಕಡಿಮೆ, ಆದರೆ ಸಿಟಿ ಲಿಮಿಟ್ಸಲ್ಲಿ ಲೈಕ್ ಕೋಲ್ಬಜಾರ್ನಲ್ಲಿ ಶಿಫ್ಟಿಂಗ್ ಆಗೋದು ಭಾಳ ಜಾಸ್ತಿ. ಕೋಲ್ಬಜಾರ್ನಲ್ಲಿ ಇವತ್ತು ಇರ್ತಾರೆ, ನಾಳೆ ಸಿಟಿದಾಗ ಶಿಫ್ಟ್ ಆಗಿರ್ತಾರೆ. ಸಿಟಿದವರು ಇವತ್ತು ಅಲ್ಲಿ ಇದ್ದವರು ಈ ಕಡೆ ಶಿಫ್ಟ್ ಆಗಿರ್ತಾರೆ. ಅಂಥವ್ರಿಗೆ ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ಗಳು ಎಲ್ಲರೂ ಎಜುಕೇಟ್ ಮಾಡಬೇಕು. ಅವ್ರದ್ದು ವೋಟರ್ ID ತಗೊಂಡು ಒಂದು ಆ್ಯಪ್ ಇದೆ ECI Net, ಇದು ಎಲ್ಲರೂ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಕಂಪಲ್ಸರಿ. ಈ ಆ್ಯಪ್ ಡೌನ್ಲೋಡ್ ಮಾಡಿದರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಇದು ಸೂರ್ಯ ನ್ಯೂಸ್ ಕನ್ನಡ.